ಇವತ್ತು ನಿಜಲಿಂಗಪ್ಪನವರ ಪುಣ್ಯತಿಥಿ ಅಂಗವಾಗಿ ಪುಣ್ಯ ಸ್ಮರಣೆಯನ್ನು ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಾನು, ಭೀಮಣ್ಣ ಖಂಡ್ರೆ ಅವರು, ಗೃಹ ಸಚಿವರು, ನಮ್ಮ ರಾಮಲಿಂಗಾರೆಡ್ಡಿ ಅವರು, ಗೃಹ ಸಚಿವರಾದ ಖರ್ಗೆ ಅವರು, ಶಂಕರ್ ಬಿದ್ರಿ, ನಮ್ಮ ಚೀಫ್ ಸೆಕ್ರೆಟರಿ, ಇನ್ನು ಅನೇಕರವರ ಅಭಿಮಾನಿಗಳೆಲ್ಲ ನಾವೆಲ್ಲ ಸೇರಿದ್ದೇವೆ. ನಾನು ಕೂಡ ಅನೇಕ ಬಾರಿ ನಿಜಲಿಂಗಪ್ಪನವ್ರ ಹತ್ರ ಚರ್ಚೆ ಮಾಡಿದ್ದೇನೆ. ನಾನು ಎಸ್.ಎಂ. ಕೃಷ್ಣರವರು ಹಲವಾರು ಬಾರಿ ಅವರ ಜೊತೆಯಲ್ಲಿ ಹೋಗಿದ್ದೇವೆ. ಸೋನಿಯಾ ಗಾಂಧಿಯವರು ಕೂಡ ಅವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ಚಿತ್ರದುರ್ಗಕ್ಕೆ ಬಂದಿದ್ದರು. ಕರ್ನಾಟಕ ಭವನದಲ್ಲೂ ಕೂಡ ಅನೇಕ ಸಂದರ್ಭದಲ್ಲಿ ನಾನು ಪ್ರಥಮವಾಗಿ 2ನೇ ಬಾರಿ ಶಾಸಕರಾದಾಗ ಹೋಗಿ ಅನೇಕ ಅವರ ಆಚಾರ ವಿಚಾರಗಳನ್ನು ತಿಳಿದಿದ್ದೇನೆ. ನಮ್ಮ ಕರ್ನಾಟಕಕ್ಕೆ ಭಾಳ ಗೌರವನ ತಂದಂಥ ಒಬ್ಬ ಧೀಮಂತ ನಾಯಕ. ಸೊ ಅವರು ಕರ್ನಾಟಕದ ಏಕೀಕರಣಕ್ಕೆ ಭಾಳ ದೊಡ್ಡ ಹೋರಾಟವನ್ನು ಮಾಡಿದಂಥ ನಾಯಕರು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳಿಗೆ, ಅವರ ಹೋರಾಟಕ್ಕೆ ಯಾವಾಗಲೂ ಕೂಡ ಬೆನ್ನೆಲುಬಾಗಿ ನಿಂತಂಥವರು. ನಮ್ಮ ಕರ್ನಾಟಕದಿಂದ ಇವತ್ತು ಮಲ್ಲಿಕಾರ್ಜುನ ಖರ್ಗೆರವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಆದರೆ ಮೊದಲನೆಯ ACC ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿ ಕೇಂದ್ರದಲ್ಲೂ ಕೂಡ ಅವರ ಧ್ವನಿ ಕನ್ನಡಕ್ಕೆ, ಕರ್ನಾಟಕ ಏಕೀಕರಣಕ್ಕೆ ಭಾಳ ದೊಡ್ಡದಾಗಿತ್ತು. ಅವರ ಸರಳತೆಯೇ ಒಂದು ದೊಡ್ಡ ಆಸ್ತಿ. ಸೊ ಕೊನೆಗೆ ಅವರ ಆಸ್ತಿಯನ್ನು ಕೂಡ ಇವತ್ತು ನಾವು ಯಾರ ಪಾಲು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ಕಾರನೇ, ನಮ್ಮ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಾವು ಅದಕ್ಕೊಂದು ದೊಡ್ಡ ಜವಾಬ್ದಾರಿ ತೆಗೆದುಕೊಂಡು ನಾವು ಅದು ಸರ್ಕಾರದ ವಶಕ್ಕೆ ತೆಗೆದುಕೊಂಡಿದ್ದೇವೆ. ಇವತ್ತು ಇಂಥ ನಾಯಕರ ಆಡಳಿತ, ಪರಿಶುದ್ಧವಾದಂಥ ಆಡಳಿತ, ಜಾತ್ಯತೀತ ತತ್ವ, ಬಸವಣ್ಣವರ ಚಿಂತನೆ ಇವೆಲ್ಲ ಕೂಡ ಪ್ರತಿಬಿಂಬಿಸಿದಂಥ ಒಬ್ಬ ಶ್ರೀಮಂತ ಮುಖ್ಯಮಂತ್ರಿ ನಾಯಕರನ್ನು, ಅವರ ಹಾದಿಯನ್ನು ನಾವೆಲ್ಲ ಬೆಳೆಸ್ಕೊಂಡು ಈ ಸಂದರ್ಭದಲ್ಲಿ ಹೋಗಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಖಂಡಿತ ಕೆಲಸ ಮಾಡ್ತೀವಿ. ಈ ದೇಶಕ್ಕೆ ಒಂದು ACCಯ ಸಂದರ್ಭದಲ್ಲಿ ACC ಅಧ್ಯಕ್ಷ ಸ್ಥಾನ ಆಗಿ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕೊಟ್ಟಂಥ ಮಾರ್ಗದರ್ಶನಗಳು ಇವೆಲ್ಲ ಕೂಡ ದಾಖಲೆಗಳಲ್ಲಿ ಇಳಿದಿದೆ. ಬೆಳಗಾಂ ಅಧಿವೇಶನ ಸಂದರ್ಭದಲ್ಲೂ ಕೂಡ ಅವರ ಪಾತ್ರ ಭಾಳ ದೊಡ್ಡದಾಗಿತ್ತು. ಗಾಂಧೀಜಿಯವರು ನಡೆದಂಥ ಅಧಿವೇಶನದಲ್ಲಿ ಒಬ್ಬ ಕಾರ್ಯಕರ್ತರಾಗಿ ಈ ದೇಶದ ದೊಡ್ಡ ನಾಯಕರಾಗಿ, ಪಕ್ಷದ ಅಧ್ಯಕ್ಷರಾಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ ಅಪಾರ ಅನುಭವವನ್ನು ಉಂಟು ತಂದು, ವಿಶೇಷವಾಗಿ ನೀರಾವರಿಗೆ ಏನು ಭದ್ರಾ ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂತೆ ಅನೇಕ ಯೋಜನೆಗಳ ತರಲಿಕ್ಕೆ ಭಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದಂಥ ಪ್ರಬುದ್ಧ ನಾಯಕರು. ಅವರೆಲ್ಲ ಕುಟುಂಬದವರು ಕೂಡ ಭಗವಂತ ಒಳ್ಳೇದು ಮಾಡಲಿ. ಅವರ ಮಗಳು, ನಾನು ಓದಂಥ ಕಾಲೇಜಲ್ಲಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದು ಕೂಡ ಅಧ್ಯಾಪಕರಾಗಿ ಕೆಲಸ ಮಾಡ್ತಾಯಿದ್ರು, ಟೀಚರ್ ಆಗಿ, ಇಲ್ಲ ಲೆಕ್ಚರ್ ಆಗಿ ಕೆಲಸ ಮಾಡ್ತಾಯಿದ್ರು ಕಾಲೇಜಲ್ಲಿ. ಅವರು ಕೂಡ ಭಾಳ ಸರಳತೆಯಿಂದ ಜೀವನವನ್ನು ನಡೆಸಿದ್ದು. ನಾನು ಯಾವತ್ತೂ ಕೂಡ ನಾವು ಚೀಫ್ ಮಿನಿಸ್ಟರ್ ಮಗಳು ಅಂತ ಹೇಳ್ಕೊಳ್ತಿರ್ಲಿಲ್ಲ. ಸೊ ಆ ರೀತಿ ಅವರ ಮಗಳು ಕೂಡ ನಮ್ಮ ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿಯಲ್ಲಿ ನಾನು PUC ಓದುವಾಗ ಅವರ ಚಿಂತನೆ ಎಲ್ಲ ಕೂಡ ಗಮನಿಸಿದ್ದೇನೆ. ಸೊ ಭಗವಂತ ಅವರಿಗೆ, ಎಲ್ಲ ಅನುಯಾಯಿಗಳಿಗೆ, ನಮ್ಮಂಥವ್ರಿಗೆಲ್ಲ ಅವರ ಮಾರ್ಗದರ್ಶನ ಯಾವಾಗಲೂ ಕೂಡ ಸದಾ ಇಲ್ಲಿ ಅಂತೇಳಿ ಭಾವಿಸಿ 4 ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. Sir, Kiren Rijiju has targeted the state government saying that while Rahul Gandhi is questioning about women reservation bill, there are no women ministers in Karnataka. You see, we are the one who piloted, we are the one who passed. The Congress party believes in it. Definitely there will be a woman. We will give more strength for women. You know how many seats we gave in the parliament? I think you remember. So in Karnataka, definitely we are sorting out that issue. Riju may not worry about the Congress party. Let him settle himself to the whatever his party and the NDA is there.
ಸರ್ ಡೆಲ್ಲಿಗೆ ಏನಾರು ಹೋಗ್ತಾ ಇದ್ದೀರಾ ಸರ್? ಹೋಗ್ಲೇಬೇಕಲ್ಲಪ್ಪ, ಹೋಗ್ತೀನಿ. ನಿನಗೆ ತಿಳಿಸ್ಬಿಟ್ಟು ಹೋಗ್ತಾರೆ. ಸರ್ ಕೆಲವು ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಸರ್ ಕೆಲವರು ತ್ಯಾಗ ಮಾಡಬೇಕು ಅನ್ನೋಂಥ ಚರ್ಚೆಗಳ ನಡೀತಾ ಇದೆ ಸರ್, ಈಗಿರುವಂಥ ಅಸಮಾಧಾನವನ್ನು ಶಮನ ಮಾಡಲಿಕ್ಕೆ. ಆ ಥರದ್ದೊಂದು ಪ್ರಯತ್ನ ಆಗ್ತಾ ಇದೆಯಾ ಸರ್? ಮಾತಾಡೋಣ, ಹೇಳಿರಿ, ಕಾಫಿಲಿ ಕುಡಿ.